ಎರಡನೇದಾಗಿ ಬಂದು, ಈಗ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ, ಮಕ್ಕಳು ತುಂಬ ಬೆಚ್ತಾ ಇದ್ದಾರೆ, ಅಥವಾ ಮಕ್ಕಳಿಗೆ ಏನೋ ಕಷ್ಟ ಆಗ್ತಾ ಇದೆ, ಅಥವಾ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳಾಗ್ತಾ ಇದೆ, ಅಥವಾ ಎಲ್ಲೋ ಹೊರಗಡೆಯಿಂದ ಹೋಗಿ ಬಂದಂತಹ ಸಂದರ್ಭದಲ್ಲಿ ಜಗಳ ಆಗಿದೆ, ಅಥವಾ ಮನೆಗೆ ಯಾರೋ ಬಂದು ಹೋಗಿದ್ದಾರೆ, ಅಥವಾ ಮನೆಯಲ್ಲಿ ಏನೋ ಒಂದು ಶಬ್ದಗಳಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಅದೇ ಉಮ್ಮತ್ತಿ ಕಾಯಿಯನ್ನು ತಗೊಂಡು ನೀವು ಬೇವಿನ ಎಣ್ಣೆ ಹಾಕಬೇಕು. ಅದರ ಜೊತೆಗೆ ಬಿಳಿ ಸಾಸಿವೆ ಅಂತ ಏನಿದೆ, ಆ ಬಿಳಿ ಸಾಸಿವೆನ ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯ ಒಂದು ಹೌರ ಅಂತ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬೇರೆ ಯಾವುದೋ ಎನರ್ಜಿಗಳು ಅಥವಾ ಮತ್ತೆ ಮಾಂತ್ರಿಕ ಬಾಧೆಗಳನ್ನು ಬೇರೆಯವರು ಮಾಡಿ ಕಳಿಸದೆ ಇರಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ. ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಬೇರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯ ಭಾಗದಲ್ಲಿ ಹೊರಗಡೆ ಕೂತಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದು ಸಮೇತ ಹೊರಗಡೆ ಹೋಗುತ್ತೆ. ಹಾಗೇನೇ ಇಂತಹ ದೀಪಗಳನ್ನು ಹಚ್ಚಬೇಕಾದ್ರೆ ನಿಮಗೆ ಸಿಕ್ಕಾಬಟ್ಟೆ ಅಡೆತಡೆಗಳಾಗುತ್ತೆ, ನಾ ಇಲ್ಲ ಅಂತ ಹೇಳಲ್ಲ. ಹಾಗೆ ಇದನ್ನು ಮಾರನೇ ದಿನ ತೊಗೊಂಡು ಹೋಗಿ ನೀವು ಕಸದ ತೊಟ್ಟಿಗೆ ಹಾಕಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಇಟ್ಟಿರೋದು ಅಥವಾ ಹೊಸಲಿನ ಮುಂದೆ ಅಂತೇನಿದೆ ಅದನ್ನು ನೀವು ಮಾಡಬೇಕಾಗುತ್ತೆ. ಮೇಡಮ್, ಹೊಸಲು ದಾಟಿ ಇಡ್ಬೋದಾ ಅಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಹೊರಗಡೆ ಭಾಗ ಅಂತೇನಿದೆ ಅದರಲ್ಲಿ ಸಮೇತ ಖಂಡಿತವಾಗ್ಲೂ ಇಡ್ಬೋದು. ಇದಕ್ಕೆ ಯಾವುದೇ ರೀತಿಯ ದಿಕ್ಕುಗಳಿಲ್ಲ. ಮನೆಯ ಒಳಗಡೆ ಅಂತಂದಾಗ ಹಾಲಿನ ಮಧ್ಯದಲ್ಲೂ ಇಡಿ, ನಿಮ್ಮ ಮಕ್ಕಳ ಕೋಣೆಯಲ್ಲಿ ಇಡಿ, ಏನೂ ತೊಂದರೆ ಇಲ್ಲ. ಇದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ಇದು ಸಕ್ ಮಾಡಿಕೊಂಡು ಪಾಸಿಟಿವಿಟಿನ ಕೊಡುವಂತಹ ಒಂದು ಸಾಮರ್ಥ್ಯ ಈ ಉಮ್ಮತ್ತಿ ಕಾಯಿಗಿದೆ. ಆದರೆ ನಾನು ಇವತ್ತಿಲ್ಲಿ ತೋರಿಸಿರೋದು ನಿಂಬೆಹಣ್ಣು. ಹಾಗೆ ನೆಕ್ಸ್ಟ್ ಬಂದು, ಇದೇ ಸಂದರ್ಭದಲ್ಲಿ ವಿಪರೀತ ಮೈಕೈ ನೋವು ಬರ್ತಾ ಇರುತ್ತೆ, ಅಥವಾ ಮನೆಯಲ್ಲಿ ಕೋಪಗಳಿರುತ್ತೆ, ಹಠ ಇರುತ್ತೆ, ಒಬ್ಬರು ಮಾತು ಒಬ್ಬರು ಕೇಳಲ್ಲ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಬಿಳಿ ಸಾಸಿವೆನ ಬಕೆಟಿಗೆ ಹಾಕೋಬೇಕು, ಸ್ವಲ್ಪ ಕಲ್ಲುಪ್ಪನ್ನು ಹಾಕೋಬೇಕು, ಸ್ವಲ್ಪ ಜವ್ವಾದಂಥ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಗ್ರಂಥಿಗೆ ಅಂಗಡಿಗೆ ಹೋಗಿ ನೀವು ಆ ಜವ್ವಾದನ್ನು ಸಮೇತ ತಗೊಂಡು ಬನ್ನಿ. ಅದು ಸಣ್ಣ ಬಾಟ್ಲಲ್ಲಿ ಬರ್ತದೆ. ಅದನ್ನು ತೊಗೊಂಬಂದು ಬಕೆಟ್ ಒಳಗಡೆ ಹಾಕಿ ನೀವೊಂದು ಪೂರ್ತಿ ಉದ್ದವಾಗಿರುವಂಥ ಕರ್ಪೂರವನ್ನು ಹಾಕಬೇಕು. ದೇವರಿಗೆ ಆರತಿ ಮಾಡ್ತೀವಲ್ಲ, ಆ ಕರ್ಪೂರವನ್ನು ಹಾಕಿ ಹಚ್ಚಿ ಅದು ತಾನಾಗಿ ಎಲ್ಲಿ ತನಕ ಉರಿತದೆ ಅಲ್ಲಿ ತನಕ ಉರಿಲಿ. ಅದಾದ ನಂತರ ನೀವು ಸ್ನಾನವನ್ನು ಮಾಡಿ ಅಂತ ಹೇಳ್ತೀನಿ. ಇದು ಬಂದು ಎರಡನೇದು ಅಂತ. ಹಾಗೆ ಮೂರನೇದು ಬಂದು 5 ರೀತಿಯ ಎಣ್ಣೆಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಒಂದು ತೆಂಗಿನ ಎಣ್ಣೆ ಹಾಕ್ಬೋದು. ಎರಡನೇದಾಗಿ ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಎರಡೂ ಒಂದೇ. ತೆಂಗಿನ ಎಣ್ಣೆ ಹಾಕಿ, ತುಪ್ಪವನ್ನು ಹಾಕಿ, ಎಳ್ಳೆಣ್ಣೆಯನ್ನು ಹಾಕಿ, ಜೊತೆಗೆ ಬೇವಿನ ಎಣ್ಣೆಯನ್ನು ಹಾಕಿ, ಇಲ್ಲದಿದ್ದರೆ ಕೊನೆಯದು ಕಡಲೆಕಾಯಿ ಎಣ್ಣೆ ಅಂತ ಏನು ಬರುತ್ತೆ ಅದನ್ನು ನೀವು ಇನ್ನೊಂದು ದೀಪಕ್ಕೆ ತಯಾರು ಮಾಡಿಕೊಂಡು ನೀವು ಬಿಳಿ ವಸ್ತ್ರ ತೊಗೋಬೇಕಾಗುತ್ತೆ. ಆ ಬಿಳಿ ವಸ್ತ್ರಕ್ಕೆ ನೀವು ಅರಿಶಿಣವನ್ನು 2 ದಿನ 1 ದಿನ ಮುಂಚಿತವಾಗ್ಲೇ ಅದಕ್ಕೆ ಚೆನ್ನಾಗಿ ಸವರ್ಬಿಟ್ಟು ಅಂದರೆ ಒಣಗಿಸಿಟ್ಕೊಳ್ಳಿ. ಅದನ್ನು ತಿರಿಯ ರೂಪದಲ್ಲಿ ಮಾಡಿ, ಅಂದರೆ ಬತ್ತಿಯ ರೂಪದಲ್ಲಿ ಶುದ್ಧವಾಗಿ ಮಾಡಿಕೊಂಡು ನೀವು ಮತ್ತೆ ಆ ಉಮ್ಮತ್ತಿ ಕಾಯಿಗಳೇನಿದೆ ಆ ಉಮ್ಮತ್ತಿ ಕಾಯಿಯನ್ನು ಸತತವಾಗಿ ನೀವು 18 ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ದೀಪ ಹಚ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಇದ್ದರೆ ಖಂಡಿತವಾಗ್ಲೂ ಶುಭ ಕಾರ್ಯಗಳು ನಡೀಲಿಕ್ಕೆ ದಾರಿಯಾಗುತ್ತೆ. ಅಥವಾ ಮನೆಗೆ ಕಣ್ದೃಷ್ಟಿ ಆಗ್ತಾ ಇದೆ, ವ್ಯಾಪಾರದಲ್ಲಿ ಕಣ್ದೃಷ್ಟಿ ಆಗ್ತಾ ಇದೆ, ಅಥವಾ ನಮ್ಮ ದೇಹಕ್ಕೆ ಸುಸ್ತಾಗ್ತಾ ಇದೆ, ತುಂಬ ಅಡೆತಡೆಗಳು ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂಥ ಉಮ್ಮತ್ತಿ ಕಾಯಿಯ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭ ಆಗುತ್ತೆ. ಮೇಡಮ್, ವಿಡಿಯೋ ಸಿಕ್ಕಿದ್ದು ತುಂಬ ತಡ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಯಾವ ದಿನ ಅಂತ. ಇಲ್ಲ ಮೇಡಮ್, ನಮಗೆ ಅಮಾವಾಸ್ಯೆ ದಿನ ಸಿಕ್ತು ಅಂದಾಗ ಖಂಡಿತವಾಗ್ಲೂ ಅಮಾವಾಸ್ಯೆ ದಿನ ಮಾಡಿ, ಇಲ್ಲಾದರೆ ಹುಣ್ಣಿಮೆ ದಿನ, ಇಲ್ಲಾದರೆ ಮಂಗಳವಾರ, ಗುರುವಾರ, ಶುಕ್ರವಾರ ಈ ರೀತಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಪರಿಹಾರ, ಎಷ್ಟೋ ಜನಕ್ಕೆ ಇದನ್ನು ಎಷ್ಟು ವರ್ಷದ ಮೇಲೆ ಮಾಡ್ಬೋದು ಅಂದಾಗ 18 ವರ್ಷದ ಮೇಲೆ ಅವರು ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಮನೆಯಲ್ಲಿ ಇರುವಂತಹ ನೀವು ಅಕ್ಕಿ ಏನಿದೆ ಆ ಅಕ್ಕಿಯನ್ನು ತಗೊಳ್ಳಿ. ಅದಕ್ಕೆ ಎರಡನೇ ಪರಿಹಾರ, ಮನೆಯಲ್ಲಿರುವಂಥ ಅಕ್ಕಿಯನ್ನು ತಗೊಂಡು ಶುದ್ಧವಾಗಿ ಮಿಕ್ಸಿಲಿ ಉಡಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಗೋಧಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನೀವು ಯಾರಿಗೆ ತುಂಬ ದೇಹ ನೋವಿದೆ, ತುಂಬ ಸುಸ್ತಾಗ್ತಾ ಇದೆ, ಯಾಕೋ ತಡೆಯೋಕ್ಕೇ ಆಗ್ತಾಯಿಲ್ಲ, ವೈದ್ಯಕೀಯ ಪರೀಕ್ಷೆಗಳೆಲ್ಲ ನಾರ್ಮಲ್ ಬರ್ತಾ ಇದೆ, ಆದರೂ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಹಿಟ್ಟನ್ನು ನೀವು ಚಪಾತಿ ಹಿಟ್ಟಿನ ರೂಪಕ್ಕೆ ಒಂದಿಷ್ಟು ಸಣ್ಣದಾಗಿ ನೀವು ಕಲಿಸ್ಕೊಂಡು ಅದಕ್ಕೆ ಕಣ್ಣಿಗೆ ಹಚ್ಚುತ್ತೀವಲ್ಲ ಕಾಡಿಗೆ, ಆ ಕಾಡಿಗೆಯಿಂದ ಒಂದು ಸಣ್ಣದಾಗಿ ಒಂದು ಮನುಷ್ಯನ
ಚಿತ್ರ ಮಾಡ್ಕೊಳ್ಳಿ, 2 ಕಣ್ಣು, ಒಂದು ಗೊಂಬೆ, ಕೈ ಕಾಲು ಎಲ್ಲ. ನೀವೇನು ಮಾಡಬೇಕು ಅಂದರೆ, ಯಾವಾಗ ನೀವು ಅದನ್ನು ಗೊಂಬೆಯ ರೂಪದಲ್ಲಿ ನೀವು ಮಾಡಿದರೆ, ಗೊಂಬೆಯ ರೂಪದಲ್ಲಿ ಮಾಡಿ ಚೆನ್ನಾಗಿ ನಿಮಗೆ ಇಳೆಯನ್ನು ತೆಗೆದು ಹಾಕ್ಕೊಳ್ಳಿ. ಇಳೆಯನ್ನು ತೆಗೆದು ಹಾಕ್ಕೊಂಡು ಅದರ ಮೇಲೆ ಕರ್ಪೂರವನ್ನು ಇಡಬೇಕು. ಕರ್ಪೂರವನ್ನು ಇಟ್ಟು ಆ ನಂತರದಲ್ಲಿ ಮತ್ತೆ ಇದೇ ರೀತಿ ನಿಮಗೆ ನೀವೇ ಮಾಡ್ಕೊಳ್ಳಿ. ಇಲ್ಲ ಯಾರಾದರೂ ಮಾಡೋರಿದ್ದರೆ 18 ವರ್ಷದ ಮೇಲೆ ಯಾರಿರ್ತಾರೆ ಅವ್ರ ಹತ್ರ ಮಾಡಿಸಿ. ಕ್ಲೀನಾಗಿ ಹೀಗೆ ಇಳೆಯನ್ನು ತೆಗೆದುಬಿಟ್ಟು ಹಾಕಿಬಿಟ್ಟು ಅಂದರೆ ಮನೆಯ ಹೊಸಲಿನಿಂದ ಹೊರಗಡೆ ಇಡಿ. ಅಂದರೆ ಕರ್ಪೂರ ಆರಿದ ನಂತರ ನೀವು ಅದನ್ನು ಹೊರಗಡೆ ಇಟ್ಟು ಮಾರನೆಯ ದಿನ ಹೊರಗಡೆ ಬಿಸಾಡಿ. ಇಲ್ಲ ಅವತ್ತೇ ಆರೋಗಿದೆ ಅಂತಂದರೆ ಹೋಗಿ ಹೊರಗಡೆ ಬಿಸಾಡಿ ಬಂದು ಕೈಕಾಲು ಮುಖವನ್ನು ತೊಳ್ಕೊಳ್ಳಿ ಅಂತ. ಆನಂತರ ಇಲ್ಲ ಬೇರೆಯವರಿಗೆ ಮಾಡಿದಂತಹ ಸಂದರ್ಭ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಊಟ ಮಾಡಿಬಿಟ್ಟು ಯಾರ ಜೊತೆನೂ ಮಾತಾಡದೆ ಮಲ್ಕೊಳ್ಳಿ. ಇಲ್ಲ ನಿಮಗೆ ನೀವೇ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೊರಗಡೆಗೆ ಅದನ್ನು ಹಾಕಿ ಬಂದು ನೀವು ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಕಾಳಿಯ ದೇವಸ್ಥಾನ ಆಗಿರ್ಬೋದು, ದುರ್ಗಿಯ ಅಂದರೆ ಉಗ್ರ ರೂಪವಾಗಿರುವಂಥ ದೇವಿಯ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸಿ ಮಾರನೇ ದಿನಕ್ಕೆ. ಜೊತೆಗೆ ಹಸುವಿಗೆ ಬೆಲ್ಲ, ಹಣ್ಣು ಇಲ್ಲವೇ ಸೊಪ್ಪಿನ ರೂಪದಲ್ಲಿ ಅಥವಾ ಏನು ಹಸು ತಿನ್ನುತ್ತೋ ಅದರ ರೂಪದಲ್ಲಿ ನಿಮಗೆ ಶುದ್ಧವಾಗಿ ಕೊಡಿ. ಅಳಿಸಿರೋದು, ಕೊಳ್ತೋಗಿರೋದು ಅದೆಲ್ಲ ಕೊಡಬೇಡಿ. ಇದನ್ನು ಸತತವಾಗಿ 21 ದಿನ ಮಾಡಿ ನಿಮಗೆ ತುಂಬ 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 ವಿಚಿತ್ರವಾದ ನೋವು, ಸುಸ್ತು, ಸಂಕಟಗಳು ಆಗ್ತಾ ಇರುತ್ತೆ. ಯಾಕಂದರೆ ಒಳಗಡೆ ಇರುವಂತಹ ಕ್ಲೇಶಗಳು ಅಂದರೆ ನೆಗೆಟಿವ್ ಎನರ್ಜಿದಾಗಿರ್ಬೋದು, ಮಾಂತ್ರಿಕ ಬಾಧೆದಾಗಿರ್ಬೋದು, ಇದೆಲ್ಲವೂ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಆದಷ್ಟು ರೆಸ್ಟನ್ನು ಮಾಡಬೇಕು. ಒಳ್ಳೆಯ ಆಹಾರ, ಮಂತ್ರ, ಜಪ, ತಪ, ಅನುಷ್ಠಾನಗಳು. ಹಾಗೆ ನಿಮಗೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದ್ದರೆ ಅಥವಾ ಗಂಡ ಹೆಂಡತಿಯರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು, ನಾನು ಹೇಳಿದೆ, ಅಕ್ಕಿ ಹಿಟ್ಟು ಅದರ ಜೊತೆಗೆ ಗೋಧಿ ಹಿಟ್ಟನ್ನು ಇಷ್ಟು ದಪ್ಪ ಉಂಡೆಯಾಗಿ ಮಾಡ್ಕೊಳ್ಳಿ. ಆದರೆ ಅದನ್ನು ಕಲಿಸ್ಬೇಕಾದ್ರೆ ಹಾಲಿನಲ್ಲಿ ಕಲಿಸ್ಕೊಳ್ಳಿ. ಹಾಲಿನಲ್ಲಿ ಕಲಸಿ ನೀವು 2 ದೀಪವನ್ನು ಮಾಡ್ಕೊಳ್ಳಿ. ದೀಪವನ್ನು ಮಾಡಿ ನಿಮಗೆ ಯಾರೋ ಪದೇ ಪದೇ ಜಗಳ ಮಾಡಿದರು ಅಥವಾ ನಿಮ್ಮನ್ನು ಯಾರೋ ವಶ ಮಾಡಿ ಇಟ್ಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ, ನನಗೆ ಬುದ್ಧಿನೇ ಓಡ್ತಾ ಇಲ್ಲ, ನನ್ನನ್ನು ಯಾರೋ ವಶೀಕರಣ ಮಾಡ್ಕೊಂಡಿದ್ದಾರೆ ಅಥವಾ ನಾನು ಅವ್ರು ಹೇಳಿದ ತಾಳಕ್ಕೆ ಕುಣಿತಾ ಇದ್ದೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮೇತ ಇವತ್ತು ನಾನು ಹೇಳುವ ಪರಿಹಾರ ಮಾಡಿ. ಅಂತಹ ಸಂದರ್ಭ ನಿಮಗೆ ಯಾರಾದರೂ ವಶ್ಯ ಕಟ್ಟುಗಳು ಅಂತ ಹಾಕಿರ್ತಾರೆ. ಇದೆಲ್ಲ ತಾಂತ್ರಿಕಲ್ಲಿ ಬರುತ್ತೆ, ದಟ್ ಈಸ್ ಡಿಫ್ರೆಂಟ್ ಸಬ್ಜೆಕ್ಟು, ಬಟ್ ಆದರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಖರ್ಚು ಇಲ್ಲ. ನೋಡಿ, ಇದನ್ನು ಪರಿಹಾರ ಸರಳವಾಗಿ ಮಾಡಿ. ಅಂದರೆ ಸುಸ್ತು, ಸಂಕಟ, ಮೈಕೈ ನೋವು ಅಥವಾ ಯಾರ್ದೋ ಇದರಲ್ಲಿ ವಶಿಯಾಗಿದ್ದಾರೆ. ಕೆಲವ್ರನ್ನ ನೀವು ನೋಡ್ಬೋದು, ಗಂಡ ಹೆಂಡತಿ ಮಧ್ಯೆ ಇದ್ದಂಥ ಸಂದರ್ಭ ಇನ್ನೊಬ್ರು ಯಾರೋ ಎಕ್ಸ್ಟ್ರಾ ಮೆರಿಟಲ್ ಬಂದ್ಬಿಡೋದು, ಈ ಥರ ಎಲ್ಲ ಅಫೇರ್ಸ್ ಎಲ್ಲ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವು ಅದನ್ನು ಮಾಡಿದಾಗ ವಶೀಕರಣದ ಕಟ್ಟು ಬಿಚ್ಚಿ ಅವರು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನಿದೆ ಖಂಡಿತವಾಗ್ಲೂ ಅವರು ಆಗ್ತಾರೆ ಅಂತ. ಅಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ರೀತಿಯ ಮಂತ್ರದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಯಾವಾಗ ಇದನ್ನು ಮಾಡಬೇಕು, ನೀವು ಚತುರ್ದಶಿ ದಿನವೂ ಮಾಡ್ಬೋದು ಅಥವಾ ಅಮಾವಾಸ್ಯೆಯ ದಿನವೂ ಸಮೇತ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭ ಆಗುತ್ತೆ ಅಂತ. ಸೊ ಇದಕ್ಕೆ ಬಂದು ಯಾವ ರೀತಿಯ ನೀವು ದೀಪವನ್ನು ಹಚ್ಚಬೇಕು ಅಂತ ಹೇಳಿದಾಗ 2 ಹಿಟ್ಟಿನ ದೀಪಕ್ಕೆ ನಾವು ಬಂದ್ಬಿಟ್ಟು 2 ತಿರಿಯನ್ನು ಹಚ್ಚಬೇಕಾಗುತ್ತೆ. ಇಲ್ಲಿ ಬಂದು ನಿಮಗೆ ಹೊರಗಡೆ ಆ ದೀಪಕ್ಕೆ ಹಾಕುವಂತಹ ಕೆಲವು ವಸ್ತುಗಳಿರುತ್ತೆ. ಅದು ಬಂದು ನಾನಿಲ್ಲಿ ಹೇಳ್ತೀನಿ, ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಹಾಕಿನೇ ಮಾಡಬೇಕಾಗುತ್ತೆ. ಸ್ವಲ್ಪ ನೀವು ಜವ್ವಾದನ್ನು ಹಾಕಬೇಕು, ಸ್ವಲ್ಪ ಕಸ್ತೂರಿಯನ್ನು ಹಾಕಬೇಕು. ಹಾಗೆಯೇ ನಿಮಗೆ ಧೂಪದ ರಾಳೆ ಅಂತ ಸಿಗ್ತದೆ, ಜೊತೆಗೆ ಪುನುಗು ದ್ರವ್ಯ ಅಂತ ಸಿಗುತ್ತೆ, ಅದನ್ನು ಹಾಕಬೇಕು. ಗೋರಾಂಜನ ಅಂತ ಸಿಗುತ್ತೆ, ಅದನ್ನು ಸಮೇತ ನೀವು ಹಾಕಿ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಯಾರಾದರೂ ನಿಮಗೆ ವಶ್ಯ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಆ ಕಟ್ಟು ಬಿಡುತ್ತೆ ಅಂತ. ಯಾವಾಗ ಅಂದರೆ ಒಂದು ಮಣ್ಣಿನ ದೀಪದ ಒಳಗಡೆ ನಾವು ಹಾಕಿ ಮಾಡ್ತೀವಿ, ಅದರಿಂದ ಆ ವ್ಯಕ್ತಿ ಅಂದರೆ ನೀವು ಅದರ ಮುಂದೆ ಸತತವಾಗಿ ಆ ದೀಪವನ್ನು ಹಚ್ಚಿದಾಗ ಸತತವಾಗಿ ಆ ಜ್ವಾಲೆಯನ್ನು ನೋಡ್ತಾ ಇರಿ. ಖಂಡಿತವಾಗ್ಲೂ ನಿಮ್ಮ ಹೌರ ಸ್ಟ್ರಾಂಗ್ ಆಗುತ್ತೆ. ಒಂದು, ಎರಡನೇದಾಗಿ ನಿಮ್ಮ ದೇಹದಲ್ಲಿ ಇರುವಂತಹ ಒಂದು ಬಾಧೆಗೆ ಒಂದು ನಿವಾರಣೆಗೆ, ಶಕ್ತಿಗೆ ನಿವಾರಣೆಗೆ ದಾರಿಯಾಗುತ್ತೆ. ನಿಮಗೆ ಯಾರೇ ಕೋಪ ಹಠ ಮಾಡಿದರು ಅವೆಲ್ಲಕ್ಕೂ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ನಿಮ್ಮ ಮನೆಗೆ ಯಾರೋ ಬಂದು ಹೋದಂತಹ ಸಂದರ್ಭದಲ್ಲಿ ಒಂದು ಸಮಸ್ಯೆಗಳು ಆಗ್ತಾ ಇದ್ದರೆ ಅದೆಲ್ಲದಕ್ಕೂ ಇವತ್ತು ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ
ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ. ಹಾಗೆ ನಾಳೆನೂ ಯಾವ ರೀತಿಯಾಗಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಿ ನಮ್ಮ ಮನೆಯಲ್ಲಿ ಒಂದು ನೆಮ್ಮದಿ, ಸುಖ, ಸಂತೋಷಗಳನ್ನು ತಂದ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ, ಅದರ ಜೊತೆಗೆ ನಾಳೆ ನಿಮಗೆ ಒಂದು ಅಧಿಕಾರಿಯನ್ನಾಗಿರ್ಬೋದು ಅಥವಾ ಒಂದು ಗಂಡ ಹೆಂಡತಿಯನ್ನಾಗಿರ್ಬೋದು ಅಥವಾ ಇತರೆ ವ್ಯಕ್ತಿಯನ್ನು, ಅಂದರೆ ಇತರೆ ಅಂತಂದರೆ ಒಂದು ರಿಯಲ್ ಎಸ್ಟೇಟು ಅಥವಾ ನಮ್ಮದ ಅಲ್ಲದ ತಪ್ಪಿಗಳಿಗೆ ನಾವು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಒಂದು ಅಂದರೆ ಕೆಲವು ಮಂತ್ರ ತಂತ್ರಗಳ ಮುಖಾಂತರ ನಮ್ಮ ಕೆಲಸವನ್ನು ನಾವು ಯಾವ ರೀತಿ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಒಂದು ಅಂಜನ ತಯಾರಿಕೆಯ ವಿಧವನ್ನು ಸಮೇತ ನಾಳೆ ಹೇಳ್ಕೊಡ್ತೀನಿ. ಸೊ ಇದರ ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಒಂದು ಕಾಳಿಕಾದೇವಿಯ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಯಾವುದಾದ್ರೂ ಕಾಳಿಕಾದೇವಿಯ ಮಂತ್ರ ಬೇಕು ಅಂತಂದರೆ ನಮ್ಮ ಕ್ಷೇತ್ರದ ಸ್ತೋತ್ರ ಬಂದು ಓಂ ಶ್ರೀ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆಯೇ ನಮಃ, ಓಂ ಶ್ರೀ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆಯೇ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಈ ಮಂತ್ರ ಅಥವಾ ಈ ತಂತ್ರಗಳು ಇವೆಲ್ಲವೂ ಕೊಟ್ಟಿರೋದು ನನ್ನ ಕಾಳಿಕಾದೇವಿಯ ಆರಾಧನೆಯ ಮೂಲ ಉದ್ದೇಶ ನಂದು. ಹಾಗೆ ಭಕ್ತಿ, ಆತ್ಮಶಕ್ತಿ ಜೊತೆಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಜೀವನವನ್ನು ಬೆಳೆಸೋದು. ಹಾಗೆ ಅಮಾವಾಸ್ಯೆ ಅಂತೇಳಿ ಭಯಪಡದೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಆಧ್ಯಾತ್ಮದ ತೃಪ್ತಿಯನ್ನು ಪಡಿಬೋದು ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿತ್ತು ಅಂದರೆ ನನಗೆ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳ್ತೀನಿ.